ಈಗ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ, ಯಾರು ಗೆಲ್ತಾರೆ ಸರ್? ವ್ಯಕ್ತಿ ಯಾರಾದ್ರೂ ಆಗಲಿ ಬಿಜೆಪಿ ವೋಟ್ ಹಾಕ್ತಿವಿ, ಯಾರನ್ನ ಗೆಲ್ಬೋದು ಹೋಗ್ಬೋದು. ರಕ್ಷಾರಾಮಯ್ಯನ ಹುಡುಗರ ತರ ಯಾರು ನೋಡಿಲ್ಲ. ಸುಧಾಕರ್ ಅಂದ್ರೆ ಸ್ವಲ್ಪ ಪ್ರಬಲ ಜಾಸ್ತಿ ಇದೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಸೃಷ್ಟಿನಲ್ಲಿ ಅವ್ರು ಬಿಟ್ಟರೆ ಬೇರೆಯವರು ಪ್ರಧಾನಮಂತ್ರಿ ಸೀಟ್ಗೆ ಅರ್ಹತರಲ್ಲ. ನರೇಂದ್ರ ಮೋದಿ ಅವರು ಅಂದ್ರೆ ಮನೆ ಮನೆಗೂ ಗ್ಯಾಸ್ ಬಂತು, ನೀರು ಬಂತು. ಜನಕ್ಕೆ ಈ ತರ ಫ್ರೀ ಕೊಟ್ರೆ ಸೋಮಾರಿ ಆಗ್ತಾರಂತೆ, ಹೌದಾ? ಸೋಮಾರಿ ಆಗ್ತಾರ? ಕೆಲಸ ಮಾಡೋರಿಲ್ಲ, ಇನ್ನೊಂದ್ 5 ತಿಂಗಳ ವ್ಯವಸಾಯನೇ ಮಾಡಲ್ಲ. ಇನ್ನು ಗ್ಯಾರಂಟಿಗಳೆಲ್ಲ ಈ MP ಎಲೆಕ್ಷನ್ ಆಗೋಯ್ತು ಅಂದ್ರೆ ಅದು ನಿಂತು ಹೋಗ್ತದೆ. ಗ್ಯಾರಂಟಿ ಕೊಡೋ ಬದಲು ಸ್ಕೂಲ್ ಮಕ್ಕಳಿಗೂ ಆರೋಗ್ಯ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಮ್ಮ ಅಭಿಪ್ರಾಯ. ಗುಡಿಬಂಡೆ ಇನ್ನೂ ಅಭಿವೃದ್ಧಿ ಆಗಿಲ್ಲ, ಯಾರು ಕೆಲಸ ಮಾಡ್ತಿಲ್ಲ. ವಿಧಾನಸೌಧಂಗೆ ಆಫೀಸ್ ಕಟ್ಟಿವ್ರೆ, ಅಂದ್ರೆ ದುಡ್ಡು ಎತ್ಕೊಂಡು ಹೋಗ್ಬೇಕು ಆಫೀಸ್ನಾಗೆ. ಈ ಗುಡಿಬಂಡಲ್ಲಿ ಹೋದ್ ಸರ್ತಿ ಬಚ್ಚೆಗೊಂಡು ಕೊಟ್ಟಿದ್ರು, ವೀರಪ್ಪ ಮೊಯ್ಲಿನ 2 ಸರಿ ಗೆಲ್ಸಿದ್ರು. ಏನ್ ಅವ್ರು ಇದ್ದಂಗಿಲ್ಲ, ಸತ್ತಂಗೂ ಇಲ್ಲ. ಇದುವರೆಗೂ ನಮ್ಮ ಗುಡಿಬಂಡೆಗೆ ಒಂದ್ ಸರ್ತಿನೂ ಬಂದಿಲ್ಲ. ಚಿಕ್ಕಬಳ್ಳಾಪುರಕ್ಕೆ ನಾನು ಬಂದಿದ್ರನ ನಾವು ನೋಡೇ ಇಲ್ಲ ಇದುವರೆಗೂ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಈಗ ಏನ್ ಹೆಸರು ತಮ್ದು? MC ಚಿಕ್ಕನರಸಿಂಹಪ್ಪ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಏನಿದೆ ಗುಡಿಬಂಡೆ ಲೆಕ್ಕಾಚಾರ? ಏನಿದೆ, ಜನರೆಲ್ಲ ಯಾರ ಪರವಾಗಿದ್ದಾರೆ? ಈ ಗುಡಿಬಂಡಲ್ಲಿ ಕಾಂಗ್ರೆಸ್ದಲ್ಲಿ ಏನೋ ಹೋದ್ ಸರ್ತಿ ಬಚ್ಚೆಗೊಂಡು ಕೊಟ್ಟಿದ್ರು, ವೀರಪ್ಪ ಮೊಯ್ಲಿನ 2 ಸರಿ ಗೆಲ್ಸಿದ್ರು. ಏನು ಅವ್ರು ಇದ್ದಂಗಿಲ್ಲ, ಸತ್ತಂಗೂ ಇಲ್ಲ. ಏನು ಕೆಲ್ಸಗಳು ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಸ್ಕೀಮ್ ಏನ್ ಬರ್ತಾ ಇದೆ, MP ಕೋಟ ಯಾವ್ದಿದೆ, ಯಾವ ಸ್ಕೀಮ್ ಅನ್ನೋದು ಗೊತ್ತಿಲ್ಲ. ಮೊದಲ ತರ RL ಜಲಪ ಅಂತ ಇದ್ರು. ಆ ಕಾಲದಲ್ಲಿ ಸ್ವಲ್ಪ ಪ್ರಬಲವಾಗಿ ಏನು ಇರ್ಲಿಲ್ಲ. ಇಷ್ಟು ಓಟ್ ಇದೆ, ಇಷ್ಟು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. MP ಎಲೆಕ್ಷನ್ ಅಂದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಬರ್ತಾ ಏನಾಗಿದೆ ಅಂದ್ರೆ ಪ್ರಬಲ ಆಗ್ತಾ ಇದೆ. ಕ್ಯಾಂಡಿಡೇಟ್ಗಳಿಂತವ್ರು ಬೇಕು, ಅಂತವ್ರು ಬೇಕು ಅಂತ. ಅವ್ರ ಕಾಲದಲ್ಲೇ, ಜಲಪನ ಕಾಲದಲ್ಲೇ ಸ್ವಲ್ಪ ಬರಗಾಲದ ಕೆಲ್ಸಗಳಾಗ್ತಾ ಇದ್ವು. ಏನು ಈ ಕೆರೆಗಳಲ್ಲಿ ಹೂಳೆತ್ತೋದು, ಈ CC ರೋಡ್ಗಳು, ಅಕ್ಕಿ ಎಲ್ಲ ಕೊಡ್ತಾ ಇದ್ರು. ಇವಾಗ ಮೈಲಿ ಬಂದಿರುವಾಗ್ನಿಂದನೂ ಎತ್ತಿನೊಲೆ ನೀರನ್ನು ತರಕ್ಕಾಗ್ಲಿಲ್ಲ. ತರ್ತೇವೆ ಅಂತ ಹೇಳ್ಬಿಟ್ಟು ಏನು ಬರ್ಲಿಲ್ಲ. ಮತ್ತೆ ಬಚ್ಚೆಗೌಡನ್ಗ ಆ ಬೇಸರದಿಂದ ಬಚ್ಚೆಗೌಡನ ಗೆಲ್ಸಿದ್ರು, ಹೊಸಕೋಟೆ ಬಚ್ಚೆಗೌಡನ. ಆತನು ಇದುವರೆಗೂ ನಮ್ಮ ಗುಡಿಬಂಡೆಗೆ ಒಂದ್ ಸರ್ತಿನೂ ಬಂದಿಲ್ಲ. ಚಿಕ್ಕಬಳ್ಳಾಪುರಕ್ಕೆ ನಾನು ಬಂದಿದ್ರನ ನಾವು ನೋಡೇ ಇಲ್ಲ ಇದುವರೆಗೂ. ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಗೆದ್ದಂತಹ MP ಗಳಾದ ವೀರಪ್ಪ ಮೊಯ್ಲಿ ಅವರು ಕೆಲಸ ಮಾಡಿಲ್ಲ, BN ಬಚ್ಚೇಗೌಡರು ಕೆಲಸ ಮಾಡಿಲ್ಲ. ಹಾಗಾದ್ರೆ ಯಾರು ಮಾಡಿಲ್ಲ. ಇವಾಗ ಯಾರು ಅನ್ಕೊಂತ ಇದಾರೆ ಅಂದ್ರೆ ಈ ಸುಧಾಕರ್ BJP ಕಾಂಗ್ರೆಸ್ ಅಲ್ಲಿದ್ರು, ಮತ್ತೆ ಏನೋ ಅಸಮಾಧಾನದಿಂದ ಪಕ್ಷ ಮಾರಿದ್ರು ಪರವಾಗಿಲ್ಲ. ಚಿಕ್ಕಬಳ್ಳಾಪುರಕ್ಕೆ ಒಂದು ಹೆಸರುವಾಸಿ ಅಂತದ್ದು ಏನಂದ್ರೆ DK ಶಿವಕುಮಾರ್ ಅವ್ರ ಕ್ಷೇತ್ರಕ್ಕೆ ಹೋಗಿದ್ದು, ಈ ಮೆಡಿಕಲ್ ಕಾಲೇಜ್ ಅನ್ನೋದು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತಂದಿದ್ದಾರೆ. ಯಾರೋ ಬರ್ಮಕ್ಳು ಯಾರಾದ್ರೂ ಅದರಲ್ಲಿ ಓದ್ಬೋದು. ಈ ಕೆಲವ್ರು ಏನಂದ್ರೆ ಯಾರು ಓದಕ್ಕಾಗುತ್ತೆ ಅಂತ. ಏನಂದ್ರೆ ಒಂದು ಹೆಸರುವಾಸಿ ಏನಂದ್ರೆ ನಮ್ಗೆ ಈ ಮೆಡಿಕಲ್ ಕಾಲೇಜ್ ಇದಪ್ಪ ಚಿಕ್ಕಬಳ್ಳಾಪುರದಲ್ಲಿ ಅನ್ನೋದು ಒಂದು ಹೆಸರುವಾಸಿ ಇದೆ. ಕೆಲ್ಸಗಳು ಮಾಡಿದ್ದಾರೆ ಅವರು. ಈ ಕೆಲವ್ರು ಏನಂತಾರಂದ್ರೆ ಅದು ಹಿಂಗೂ ಇದೆ ಅಂತ. ನಾವು ಈ ಸರ್ತಿ ಏನ್ ಮಾಡ್ಬೇಕಂದ್ರೆ ನಮ್ಮ ಗುಡಿಬಂಡೆ ಕ್ಷೇತ್ರದಲ್ಲಿ ಏನೋ ಅಷ್ಟು ಅಭಿವೃದ್ಧಿ ಆಗಿಲ್ಲ. ನಮ್ಮ ಶಾಸಕರು ಸುಬ್ಬಾರೆಡ್ಡಿ ಅವರು ಕೆಲಸ ಮಾಡಿದಾರ ಹೇಗೆ? ಅದು ಅಷ್ಟೇ, ಏನು ಇಲ್ಲ. ಹಾಗಾದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೆ JDS ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ತಾರ, ಕಾಂಗ್ರೆಸ್ ನ ರಕ್ಷಾರಾಮಯ್ಯ ಅವರು ಗೆಲ್ತಾರ? ರಕ್ಷಾರಾಮಯ್ಯನ ಹುಡುಗರ ತರ ಯಾರು ನೋಡಿಲ್ಲ. ಇವಾಗ ಏನಾಗುತ್ತೆ ಅಂದ್ರೆ ಅದ್ರ ಬಗ್ಗೆ ಸುಧಾಕರ್ ಅಂದ್ರೆ ಸ್ವಲ್ಪ ಪ್ರಬಲ ಜಾಸ್ತಿ ಇದೆ. ಗೆಲ್ಲೋ ಚಾನ್ಸಸ್ ಅವರೇ ಇದೆ. ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದ್ಯಲ್ಲ, ಇದಕ್ಕೆ ಏನ್ ಹೇಳ್ತೀರಾ? ಇವ್ರಿಗೆ ಬುದ್ಧಿ ಇಲ್ದಿರ ಹೋಗ್ತಾ ಇದ್ದಾರೆ ಅಷ್ಟೇ. ಯಾರು ಮೈತ್ರಿ ಮಾಡ್ಕೊಂಡಿದ್ರು ಗೆಲ್ಲೋದಂತೂ ಸುಧಾಕರ್ ಟಿಕೆಟ್ ಕೊಟ್ರೆ ಸುಧಾಕರ್ BJPನೇ ಬರೋದಿಲ್ಲ. ಇವಾಗ ಸುಬ್ಬಾರೆಡ್ಡಿನೂ ಈ ಯಾರು ಏನ್ ಬಂದ್ರು ಯಾವ್ದು ಏನಾಗಲ್ಲ. ಗೆಲ್ಲೋದು ಚಾನ್ಸಸ್ ಇರೋದನ್ನು BJP ಕ್ಯಾಂಡಿಡೇಟ್ಗೆ ಪ್ರಬಲವಾಗಿದೆ. ಗುಡಿಬಂಡೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ಏನ್ ಗುಡಿಬಂಡೆನಲ್ಲಿ ಬರಗಾಲ, ಬರಪೀಡಿತ ಪ್ರದೇಶ ಇದೆ. ಆಂಧ್ರ ಗಡಿ ಭಾಗದಲ್ಲಿರೋದು. ನೀರಿನ ಸಮಸ್ಯೆ ಜಾಸ್ತಿ. ಮತ್ತೆ ಇನ್ನೇನು ಅಂತವ್ದೇನಿಲ್ಲ. ಈ ಬರಗಾಲ ದುಡ್ಡು ಬರ್ಲಿಲ್ಲ ಇದುವರೆಗೂ. ಈ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಎಲ್ಲ ದುಡ್ಡು. ನಾವೇನು ಗ್ಯಾರಂಟಿಗಳನ್ನ ಯಾರು ಕೇಳಲಿಲ್ಲ. ಆ ಗ್ಯಾರಂಟಿಗಳು ಕೊಡೋದು ಒಂದು ಎಜುಕೇಶನ್ ಹುಡುಗರಿಗೆ ಇದುವರೆಗೂ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಗ್ಯಾರಂಟಿ ಕೊಡೋ ಬದಲು ಈ ಸ್ಕೂಲ್ ಮಕ್ಕಳಿಗೂ ಆರೋಗ್ಯ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನಮ್ಮ ಅಭಿಪ್ರಾಯ.
ಇವಾಗ ಬಸ್ಗಳಲ್ಲಿ ಯಾರು ಏನು ಓಡಾಡಲ್ಲ ಹೆಚ್ಚಾಗಿ. ಇವಾಗ ಏನಾಗಿದೆ ಅಂದ್ರೆ ಹೆಣ್ಮಕ್ಳು ಓಡಾಡ್ತಾ ಗಂಡಸರು ಅಡಿಗೆ ಮಾಡೋ ಪರಿಸ್ಥಿತಿ ಬಂದಿದೆ ಇವಾಗ. ಓಡಿದ್ರೆ ಅತ್ತೆಯವ್ರ ಮನೆಗೆ ಓಡ್ತಾ ಇರ್ತಾರ, ಮಾತಾಡೋಂಗಿಲ್ಲ, ಸುಮ್ಮನೆ ಇರಂಗಿಲ್ಲ. ಇನ್ನು ಅಕ್ಕಿ ದುಡ್ಡು ಅಂತೇಳಿ ಅದಾಗ್ತಾ ಇದಾರೆ. ಅದು ಯಾರು ಫ್ರೀಯಾಗಿ ಕೊಡಿ ಅಕ್ಕಿ, ನಮ್ಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಏನು ಕೇಳಲಿಲ್ಲ. ಅಕ್ಕಿ ಕೊಡ್ತಾ ಇದ್ರು ಚೆನ್ನಾಗಿರ್ತಾ ಇತ್ತು. ಆ 2,000 ರೂಪಾಯಿ ಕೊಡ್ತಾ ಇರೋದೇ ನಮ್ಗೆ ಇವಾಗ ಇದು. ಆ ದುಡ್ಡು ಎತ್ಕೊಂಡೋಗಿ ಇವಾಗ ಬರಗಾಲ ದುಡ್ಡು SC ಎಷ್ಟು ಕೊಟ್ಟದು 32,000 ಕೋಟಿ ಅಂತ ಹೇಳಿದ್ದಾರೆ. ಅದರಲ್ಲಿ 30,000 11,000 ಕೋಟಿನೇನೋ ಇದಕ್ಕೆ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ SC ST ಅಮೌಂಟ್. ಅದರಿಂದ ನಮ್ಗೇನು ಅನುಕೂಲ ಆಗ್ತಾ ಇಲ್ಲ ಯಾರು. ಹಾಗಾದ್ರೆ ಇಲ್ಲಿನ MLA ಸುಬ್ಬಾರೆಡ್ಡಿ ಅವರು ಏನು ಕೆಲಸ ಮಾಡಿಲ್ಲ, MP ಬಚ್ಚೇಗೌಡರು ಏನು ಕೆಲಸ ಮಾಡಿಲ್ಲ. ಸುಬ್ಬಾರೆಡ್ಡಿ ಹೇಳ್ತಾ ಇದ್ರು ನಮ್ಮ ಶಾಸಕರು, ಏನ್ ಹೇಳ್ತಾ ಇದ್ರು ಅಂದ್ರೆ ನಮ್ಮ ಸರ್ಕಾರ ಬಂದ್ರೆ ನಾನು ಮಾಡ್ತೇನೆ ಏನ್ ಬೇಕಾದ್ರೂ. ಸರ್ಕಾರ ಬಂದ್ರು ಇಲ್ಲ, ಇವಾಗ ಏನು ಬಂದ್ರು ಇಲ್ಲ. ಅವಾಗ BJP ಸರ್ಕಾರ ಇತ್ತು, ಇವ್ರು ಕಾಂಗ್ರೆಸ್ ಇತ್ತು. ಇಲ್ಲ ಏನು ಮಾಡೋಕ್ಕಾಗ್ಲಿಲ್ಲಪ್ಪ, ಈ ಸರ್ತಿ ನಾವು ಚೆನ್ನಾಗಿ ಕೆಲ್ಸಗಳು ಮಾಡ್ತೀವಿ ಅಂದ್ರು. ಅದ್ರ ಕಣ್ಣ ಅಧ್ವಾನ ಆಗೋಯ್ತು ಇವಾಗ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವರು ಅಂದ್ರೆ ಮನೆಗೂ ಗ್ಯಾಸ್ ಬಂತು, ನೀರು ಬಂತು. ಸ್ವಲ್ಪ ಅವ್ರು ಹೇಳಿದ ಮಾತುಗಳೆಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ. ಜಲಜೀವನ ನಲ್ಲಿಗಳಾಯ್ತು. ಇವಾಗ PM ಕಿಸಾನ್ ಕಾಸುಗಳು ಅಂತ ಅದು ಹಾಕ್ತಾ ಇದ್ದಾರೆ. ಗ್ಯಾಸು, ಉಜ್ವಲ ಗ್ಯಾಸು, ಮನೆಗೂ ನಲ್ಲಿ ಹಾಕಿದ್ದಾರೆ. ಎಲ್ಲ ಚೆನ್ನಾಗಿ ಕೆಲಸಗಳಾಗ್ತಾ ಇದಾವೆ. ಅವ್ರದ್ದೇನು ನಾವು ಮಾಡಿರೋದ್ರಲ್ಲಿ ನಾವೇನು ಇದೇನಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಏನು ಬರ್ತದೆ ಮೇಡಮ್, ರಾಜಕೀಯನೇ ಗೊತ್ತಿಲ್ಲ. ಹುಡುಗರು ಆಟಾಡ್ಕೊಂಡಿದ್ರೆ ಆಗಲ್ಲ. ಇನ್ನು ಅವ್ರದ್ದು ಏನು ಅಷ್ಟೇನು ಕೆಲ್ಸಗಳಿಲ್ಲ, ಸುಮ್ಮನೆ ಹೇಳ್ಬಿಟ್ಟು ಹೋಗ್ತಾರೆ. ಇವಾಗ ಈಗ ಗ್ಯಾರಂಟಿಗಳೆಲ್ಲ ಈ MP ಎಲೆಕ್ಷನ್ ಆಗೋಯ್ತು ಅಂದ್ರೆ ಅದು ನಿಂತು ಹೋಗ್ತದೇನು. ಇವಾಗ ಏನಕ್ಕೂ ದುಡ್ಡಿಲ್ಲ. ಈ ಸ್ಕೀಮ್ಗಳೇ ಡೆವಲಪ್ಮೆಂಟ್ ನರೇಗಾ ಆಕ್ಟ್ ಏನು ಹೇಳ್ತದಂದ್ರೆ ಕೂಲಿ ಮಾಡಿದ 15 ದಿವಸಕ್ಕೆ ಅವ್ರ ಅಕೌಂಟಿಗೆ ಜಮಾ ಮಾಡಬೇಕು. 3 ತಿಂಗಳಾಗಿದೆ, ಇದುವರೆಗೂ ಇಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಲೋಕಾಯುಕ್ತ ಆಫೀಸಲ್ಲಿ ಅರ್ಜಿ ಕೊಟ್ಟಿದ್ದೀವಿ. ನೀವು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅವ್ರು ಹೇಳ್ತಾರೆ. ಸರ್ಕಾರದ ದುಡ್ಡು ಇದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೈಡ್ಲೈನ್ಸ್ ಏನು ಹೇಳುತ್ತೆ ನಮಗೆ? ಕೂಲಿ ಮಾಡೋ ಕೆಲಸ ನಾವೇನು ಮೆಟೀರಿಯಲ್ ಪೇಮೆಂಟ್ ಏನೋ ಅದು ಯಾವಾಗನ್ನ ಹಾಕ್ರಿ ನಮ್ಗೇನು ಸಂಬಂಧ ಇಲ್ಲ. ಅದಕ್ಕೆ ಕೂಲಿ ಮಾಡೋ ಕೆಲಸ ವಾರಕ್ಕೆ ಕೆಲಸ ಮಾಡಿದ್ರೆ ವಾರಕ್ಕೆ ಅಕೌಂಟಿಗೆ ಬೀಳಬೇಕು ಅಂತ ನರೇಗಾ ಆಕ್ಟ್ ಹೇಳೋದು. ಗೌರ್ಮೆಂಟ್ ಎಲ್ಲ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಇವಾಗ 3 ತಿಂಗಳ ಮೇಲೆ ಆಗಿದೆ, ಇದುವರೆಗೂ ಕೂಲಿ ಅವ್ರ ದುಡ್ಡು ಜಮಾ ಆಗಿಲ್ಲ. ನರೇಗಾ ಕೆಲಸನೂ ಡಿಲೇ ಆಗ್ತಾ ಇದೆ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಏನು ಯಾರು ಗೆಲ್ತಾರೆ ಅನ್ಸುತ್ತೆ? ಬಿಜೆಪಿ ಗೊತ್ತಾಗ್ತೀವಿ, ಯಾರನ್ನ ಗೆಲ್ಬೋದು ಹೋಗ್ಬೋದು. ಬಿಜೆಪಿಯಿಂದ K ಸುಧಾಕರ್, ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ, ಯಾರು ಗೆಲ್ತಾರೆ? ಗೆಲ್ಲೋದು ನಾವ್ ಹೇಳಕ್ಕಾಗಲ್ಲ. ನಮ್ಮ ಓಟು BJPಗೆ ಹಾಕ್ತೀವಿ. ಯಾಕೆ ಸರ್ ಬಿಜೆಪಿಗೆನೆ? ಏನು ಒಳ್ಳೆ ನಮ್ಮ ಮನಸ್ಸು ಸಮಾಧಾನ ಆಗಿದೆ, ಆಗ್ತೀವಿ ಅಷ್ಟೇ. ಇದುವರೆಗೆ ಹಾಕಿರೋರು ಏನು ಸಹಾಯ ಮಾಡಿಲ್ಲ. ಆಗಲಿ ಇವರು ಯಾರು ಮೋದಿ ಸರ್ಕಾರ ಚೆನ್ನಾಗಿರ್ತಾರೆ ಅಂತ ನಮಗೊಂದು ಆಸೆ. ಹಾಲಿ ಸಂಸದರು ಬಿಜೆಪಿ ಅವರೇ ಇದ್ರು, BN ಬಚ್ಚೇಗೌಡರು ಕೆಲಸಗಳನ್ನ ಮಾಡಿದ್ರ ಹೇಗೆ? ಏನು ಮಾಡಿಲ್ಲ. ಈಗ ಏನು ಹೇಳಿದ್ರೆ ಎಲ್ಲ ಒಂದೇ. ನೀನ್ ಎಲ್ಲಾನು ಕೇಳ್ಕೋಗಿ ಯಾರು ಏನು ಮಾಡಿಲ್ಲ ಅಷ್ಟು ಹೇಳ್ತೀವಿ. MLA ಕೆಲಸಗಳನ್ನ ಮಾಡ್ತಿದಾರ ಸುಬ್ಬಾರೆಡ್ಡಿ? ಇದುವರೆಗೆ ಅವನು ಏನು ಮಾಡಿಲ್ಲ. ಹಾಗಾದ್ರೆ ಗುಡಿಬಂಡೆ ಇನ್ನೂ ಅಭಿವೃದ್ಧಿ ಆಗಿಲ್ಲ, ಯಾರು ಕೆಲಸ ಮಾಡ್ತಿಲ್ಲ. ಚೆನ್ನಾಗೈತೆ, ಬಸ್ ಸ್ಟ್ಯಾಂಡ್ ಚೆನ್ನಾಗೈತೆ. ವಿಧಾನಸೌಧಂಗೆ ಆಫೀಸ್ ಕಟ್ಟಿದವ್ರೆ, ಅಂದ್ರೆ ದುಡ್ಡು ಎತ್ಕೊಂಡು ಹೋಗ್ಬೇಕು ಆಫೀಸ್ನಾಗೆ. ಆಫೀಸಲ್ಲಿ ಕೆಲಸಗಳೆಲ್ಲ ಆಗತ್ತಾ ಬಡವರದು? ದುಡ್ಡು ಕೊಡ್ಬೇಕು ಅಂತ ಸರ್ಕಾರ. ಅಧಿಕಾರಿಗಳಿಗೆ ದುಡ್ಡು ಕೊಟ್ರೆ ಮಾತ್ರ ಕೆಲಸ ಆಗತ್ತೆ, ಇಲ್ಲ ಅಂದ್ರೆ ಅಷ್ಟೇ. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ವೆಂಕಟರಮಣಪ್ಪ ಅಂತ. ಈಗ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ. ಹೆಂಗಿದೆ ಬಾಗೇಪಲ್ಲಿ ಲೆಕ್ಕಾಚಾರ? ಯಾರ ಪರ ಇದಾರೆ ಜನರೆಲ್ಲ? ಬಾಗೇಪಲ್ಲಿ ಪರ ಅಂದ್ರೆ ಇಲ್ಲಿ ಯಾವಾಗಲೂ ಕಾಂಗ್ರೆಸ್ ಗೆಲ್ತಾ ಇದೆ. ಅಂದ್ರೆ ನಾವು BJPಗೆ ವೋಟ್ ಹಾಕ್ತಾ ಇರೋದು. ಈ ಸಲ ಗೆಲ್ತಾ ಇದ್ರು BJP, ಒಂದು ಏನೋ ಎಡವಟ್ಟಾಗಿ ಇಲ್ಲಿ ಕಾಂಗ್ರೆಸ್ ಬಂತು. ಇಲ್ಲಿದ್ರೆ ಗೆಲ್ತಾ ಇರ್ಲಿಲ್ಲ BJP. MLA ಓಕೆ ಕಾಂಗ್ರೆಸ್, ಬಟ್ ಈಗ MP ಎಲೆಕ್ಷನ್ ನಡೀತಾ ಇರೋದ್ರಿಂದ ಯಾರು ಪರವಾಗಿದ್ದಾರೆ ಜನ ಅಂತ? ಜನ ಮೋದಿ ಪರವಾಗಿದ್ದಾರೆ. ಮೋದಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಷ್ಟು ಒಳ್ಳೆ ದೇವಭಕ್ತರು ನಮ್ಗೆ ಸಿಗಲ್ಲ. ಇನ್ನು ಪ್ರಧಾನಮಂತ್ರಿ ಆಗಲಿ ಈ ಸೃಷ್ಟಿನಲ್ಲಿ ಅವ್ರು ಬಿಟ್ರೆ ಬೇರೆಯವರು ಪ್ರಧಾನಮಂತ್ರಿ ಸೀಟ್ಗೆ ಅರ್ಹತರಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಏನು ತಿಳಿಯಲ್ಲ ಮೇಡಮ್, ಏನೇನೋ ಮಾತಾಡ್ತಾರೆ. ಅವ್ರೇನು ಈ ದೇಶಕ್ಕೆ ಆಗಲ್ಲ. ಈಗ ಬಿಜೆಪಿಯಿಂದ ಡಾಕ್ಟರ್ K ಸುಧಾಕರ್, ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ, ಯಾರು ಗೆಲ್ತಾರೆ ಸರ್? ನಮ್ BJP ವ್ಯಕ್ತಿ ಯಾರಾದ್ರೂ ಆಗಲಿ BJP. ಅಂದ್ರೆ ಯಾವುದೇ ವ್ಯಕ್ತಿಗೆ ಇಲ್ಲಿ ಟಿಕೆಟ್ ಕೊಟ್ರು ಕೂಡ ನೀವು ಬಿಜೆಪಿ ಮತ್ತೆ JDS ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀರಾ? BJP JDS ದೇವೇಗೌಡರು ಒಳ್ಳೆ ವ್ಯಕ್ತಿ, ಅವ್ರಿಗೆ ಅವ್ರ ಮೇಲೆ ದಯ ಐತೆ. BJP ಬಂದ್ರೆ ಒಳ್ಳೇದಾಗುತ್ತೆ. ಯಾಕೆ ಸರ್ ಬಿಜೆಪಿ ಬರ್ಬೇಕು? BJP ದೇಶ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತವೆ, ಹೆದ್ದಾರಿಗಳೆಲ್ಲ ಚೆನ್ನಾಗಿ ಮಾಡ್ತವೆ.
ಬಿಜೆಪಿ ಅಂದ್ರೆ ಈ ಇವರು ಮುಸ್ಲಿಮ್ಸರು ಅವರು ಎತ್ತ ಹೇಳ್ತಾ ಇದ್ದಾರೆ. ನಮ್ಗೆ ಏನು ಇದು ಮಾಡ್ತಾ ಇಲ್ಲ. ಇನ್ನ ಇವರೇ ಇದ್ರೆ ಇನ್ನ ಜಾಸ್ತಿ ಆಗೋದು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸಿಎಂ ಸಿದ್ದರಾಮಯ್ಯ ಅವರು. ಸೊ ಹೇಗೆ ಆಡಳಿತವನ್ನ ನಡೆಸ್ತಾ ಇದಾರೆ? ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಿದ್ಯಾ ಹೇಗೆ ರಾಜ್ಯದಲ್ಲಿ? ಮುಂದೆ ಮಾಡ್ತಾ ಇದ್ರು ಅವರು. ಸಿದ್ದರಾಮಯ್ಯ ಮುಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮಾಡ್ತಾ ಇದ್ರು. ಇವಾಗ ಬಂದ್ಮೇಲೆ ಅಷ್ಟೇನು ಕಾಣ್ತಾ ಇಲ್ಲ ಅವ್ರ ಮೇಲೆ. ಅಂದ್ರೆ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಮಾಡಿದ್ದಾರೆ. ಇವಾಗ ಏನು ಅಷ್ಟೇನು ಹೇಳ್ತಾ ಇಲ್ಲ. ಅವರವರು ವಿಭಾಗ ಅವರವರಲ್ಲೇ ವಿಭಾಗ ಆಗೋದು. ಈಗ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅದೆಲ್ಲ ತಮ್ಗೆ ತಲುಪ್ತಾ ಇದೆಯಾ ಹೇಗೆ? ನಿಜಕ್ಕೂ ಅದಕ್ಕೆ ಜನರಿಗೆ ಹೆಲ್ಪ್ ಆಗತ್ತಾ ಬಡವರಿಗೆ? ಹೆಲ್ಪ್ ಆಗುತ್ತೆ. ಈ 2000 ಕೊಡ್ತಾ ಇದಾರಲ್ಲ, ಅದು ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ರೆ ಒಳ್ಳೇದಾಗ್ತಾ ಇದೆ. ಇದು 2000 ಕೊಡ್ತಾ ಇರೋದು ನಮ್ಗೇನು ಅಷ್ಟೇನು ಒಳ್ಳೇದಾಗ್ತಾ ಇದೆ. ಬಸ್ ಫ್ರೀ ಬಗ್ಗೆ ಏನ್ ಹೇಳ್ತೀರಾ? ಶಕ್ತಿ ಯೋಜನೆ ಬಗ್ಗೆ ಅದು ಏನ್ ಚೆನ್ನಾಗಲ್ಲ ಮೇಡಮ್. ಬಡವರಿಗೆ ಮಕ್ಕಳಿಗೆ ಕೊಡ್ತಾ ಇದ್ರೆ ಅದೆಲ್ಲ ಒಳ್ಳೇದಾಗ್ತಾ ಇದೆ. ಇವೆಲ್ಲ ಅನಾನುಕೂಲ. ಅಂದ್ರೆ ಈ ರೀತಿ ಗ್ಯಾರಂಟಿ ಕೊಡೋದ್ಕಿಂತ ಬಡವರಿಗೆ ಅನುಕೂಲ ಆಗಂತದ್ದು, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಎಜುಕೇಶನ್ಗೆ, ಶಿಕ್ಷಣಕ್ಕೆ ಕೊಡ್ಬೇಕು ಅಂತ ಹೇಳ್ತಿದ್ದೀರಾ? ಹೇಳ್ತಾ ಇದ್ರು. ಅದೇ ಒಳ್ಳೇದು. ಇದೇನು ಚೆನ್ನಾಗಿಲ್ಲ. ಇವಾಗ ಎಲ್ಲಿ ನೋಡಿದ್ರು ಬಸ್ಗೆ ಹೋಗ್ತಾ ಇದ್ದಾರೆ. ಏನು ನಮ್ ಗೌರ್ಮೆಂಟ್ ಇನ್ನ ದುರ್ಬಲ ಆಗ್ತಾ ಇದೆ ಅಷ್ಟೇ ತಾನೆ. ಇವೇನು ಇದೆ ಗ್ಯಾರಂಟಿ ಒಳ್ಳೇದಲ್ಲ. ಅಂದ್ರೆ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ. ಅಕ್ಕಿ ಕೊಡ್ತಾ ಇದ್ದಿದ್ರೆ ತಿಂತಾ ಇದ್ರು. 3 ಹೊಟ್ಟೆ 3 ಸಲ ಊಟ ಮಾಡ್ತಾ ಇದ್ರು. ಈ ದುಡ್ಡು ಕೊಟ್ಟು ಎಲ್ಲ ಸೋಮಾರಿ ಆಗ್ತಾ ಇದ್ದಾರೆ. ಬಿಜೆಪಿ ಅವರು ಹೇಳ್ತಾರೆ ಜನಕ್ಕೆ ಈ ತರ ಫ್ರೀ ಕೊಟ್ರೆ ಸೋಮಾರಿ ಆಗ್ತಾರಂತೆ. ಹೌದಾ? ಸೋಮಾರಿ ಆಗ್ತಾರಾ? ಸೋಮಾರಿ ಮೇಡಮ್. ಕೆಲಸ ಮಾಡೋರಿಲ್ಲ. ಇನ್ನೊಂದ್ 5 ತಿಂಗಳ ವ್ಯವಸಾಯನೇ ಮಾಡಲ್ಲ. ಎಲ್ಲ ಇದಕ್ಕೆ ನೋಡ್ಬಿಡ್ತಾ ಇರ್ತಾರೆ. ಗೌರ್ಮೆಂಟ್ ಏನಾದ್ರು ದುಡ್ಡು ಕೊಟ್ರೆ ಅದ್ ತಿಂದ್ಕೊಂಡು ಕಾಲಕ್ಷೇಪ ಮಾಡ್ಬಿಡ್ತಾ ಇರ್ತಾರೆ ಅಷ್ಟೇ. ಇನ್ನೇನು.